ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇಂದಿನ ಅವಧಿಯಲ್ಲಿ ನಾವು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಥಮ BAಯ ಕನ್ನಡ ಐಚ್ಛಿಕ ವಿಷಯದ ಮೊದಲನೇ ಚತುರ್ಮಾಸದಲ್ಲಿ ಪಠ್ಯವಾಗಿಟ್ಟಿರುವಂಥ ನವೋದಯ ಸಾಹಿತ್ಯ ಘಟ್ಟದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಾವು ಕಳೆದ ತರಗತಿಯಲ್ಲಿ ಕಲಿತಂಥ ಅಂದರೆ ಈ ಹಿಂದಿನ ತರಗತಿಯಲ್ಲಿ ಕಲಿತಂಥ ವಿಚಾರಗಳನ್ನು ಮನನ ಮಾಡ್ಬೋದು. ಈ ಹಿಂದಿನ ತರಗತಿಯಲ್ಲಿ ಅಂದರೆ ಕಳೆದ ತರಗತಿಯಲ್ಲಿ ನಾವು ಮುಖ್ಯವಾಗಿ ಕವಿ ಶಿಶುನಾಳ ಶರೀಫರ ಜೀವನ ಮತ್ತು ಸಾಹಿತ್ಯಿಕ ಸಾಧನೆಗಳನ್ನು ನೋಡಿದ್ವಿ. ಅಂತೆಯೇ ಕವಿ ಶಿಶುನಾಳ ಶರೀಫರ ತತ್ವಪದಗಳಲ್ಲಿ ಅಡಕವಾಗಿರುವಂಥ ಅಂಶಗಳನ್ನು ನೋಡಿದ್ವಿ. ಮುಂದುವರೆದು ಕನ್ನಡ ಸಾಹಿತ್ಯ ಚರಿತ್ರೆಗೆ ಕವಿ ಶಿಶುನಾಳ ಶರೀಫರು ನೀಡಿರುವಂಥ ಕೊಡುಗೆಗಳನ್ನು ಅಂದರೆ ಕನ್ನಡ ಸಾಹಿತ್ಯದ ವಿಕಾಸಕ್ಕೆ ಕವಿ ಶಿಶುನಾಳ ಶರೀಫರು ಸಲ್ಲಿಸಿರುವಂಥ ಸೇವೆಯನ್ನು ಅಥವಾ ಕೊಡುಗೆಯನ್ನು ಗಮನಿಸಿದ್ವಿ. ಹಾಗಾದರೆ ಈ ಅವಧಿಯಲ್ಲಿ ನಾವು ನವೋದಯ ಸಾಹಿತ್ಯದ ಬಗೆಗೆ ಕೂಲಂಕುಷವಾಗಿ ತಿಳಿದುಕೊಳ್ಳಬಹುದು. ಮುಖ್ಯವಾಗಿ ಏನನ್ನು ಕಲಿತೀವಿ ತರಗತಿಯಲ್ಲಿ ಅಂತ ಹೇಳಿದ್ರೆ ಮುಖ್ಯವಾಗಿ ನವೋದಯ ಪೂರ್ವ ಕನ್ನಡ ಸಾಹಿತ್ಯದ ಬಗೆಗೆ ತಿಳಿದುಕೊಳ್ತೀವಿ. ಮುಂದುವರೆದು ನವೋದಯ ಸಾಹಿತ್ಯದ ಉಗಮಕ್ಕೆ ದೊರೆತಂಥ ಪ್ರೇರಣೆ ಪ್ರಭಾವಗಳನ್ನು ಗಮನಿಸ್ತೀವಿ. ಮುಂದುವರೆದು ನವೋದಯ ಸಾಹಿತ್ಯದ ಪ್ರಮುಖ ಲಕ್ಷಣಗಳನ್ನು ಕಲಿತೀವಿ. ಮುಂದುವರೆದು ನವೋದಯ ಸಾಹಿತ್ಯದ ಪ್ರಮುಖ ಪ್ರಕಾರಗಳನ್ನು ಗುರುತಿಸ್ತೀವಿ. ಅದಕ್ಕಿಂತ ಮುಂದುವರೆದಂತೆ ಪ್ರಮುಖ ನವೋದಯ ಕವಿಗಳು ಅವರ ಸಾಹಿತ್ಯ ಕೃಷಿಯ ಬಗೆಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈಗ ಗಮನಿಸಿ, ಆಧುನಿಕ ಕನ್ನಡ ಸಾಹಿತ್ಯವನ್ನು ಒಟ್ಟಾರೆಯಾಗಿ ನಾವು 4 ಘಟ್ಟಗಳಲ್ಲಿ ಅಧ್ಯಯನಕ್ಕೆ ಒಳಪಡಿಸ್ತೀವಿ. ಆ 4 ಘಟ್ಟಗಳು ಯಾವುವು ಅಂತ ಹೇಳಿದ್ರೆ, ಮೊದಲನೇ ಘಟ್ಟ ನವೋದಯ ಸಾಹಿತ್ಯ ಘಟ್ಟ, ಎರಡನೇ ಘಟ್ಟ ಪ್ರಗತಿಶೀಲ ಘಟ್ಟ, ಮೂರನೇ ಘಟ್ಟ ನವ್ಯ ಘಟ್ಟ, ನಾಲ್ಕನೇ ಘಟ್ಟ ದಲಿತ ಬಂಡಾಯ ಸಾಹಿತ್ಯ ಘಟ್ಟ. ಈ 4 ಘಟ್ಟಗಳನ್ನು ಆಧರಿಸಿ ಒಟ್ಟು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು, ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕಟ್ಟಿಕೊಳ್ಳುವಂಥ ಪ್ರಯತ್ನಕ್ಕೆ ನಾವು ಮುಂದಾಗಿದ್ವಿ. ಅದರಲ್ಲಿ ಈ ಆಧುನಿಕ ಕನ್ನಡ ಸಾಹಿತ್ಯದ ಬಹುಮುಖ್ಯ ಘಟ್ಟವಾದಂಥ ನವೋದಯ ಸಾಹಿತ್ಯ ಘಟ್ಟದ ಬಗ್ಗೆ ಇವತ್ತು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಬಹುದು. ಮುಖ್ಯವಾಗಿ ಆಧುನಿಕ ಕನ್ನಡ ಸಾಹಿತ್ಯ ಘಟ್ಟವೆಂದರೆ ಅಥವಾ ಆಧುನಿಕ ಕನ್ನಡ ಸಾಹಿತ್ಯವೆಂದರೆ ಮುಖ್ಯವಾಗಿ 20ನೇ ಶತಮಾನದ ಸಾಹಿತ್ಯವೆಂದು ಪ್ರಧಾನವಾಗಿ ಗುರುತಿಸ್ತೇವೆ. ಆದರೆ ಇದರ ಬೀಜ 19ನೇ ಶತಮಾನದ ಉತ್ತರಾರ್ಧದಲ್ಲೇ ಮೊಳಕೆ ಒಡೆಯಲಾರಂಭಿಸಿದೆ. ಅಂದಿನ ಆಂಗ್ಲ ವಿದ್ಯಾಭ್ಯಾಸ ಕ್ರಮ, ಮುದ್ರಣ, ವೈಜ್ಞಾನಿಕ ದೃಷ್ಟಿಕೋನ, ವೈಚಾರಿಕ ದೃಷ್ಟಿಕೋನ, ಸ್ವಾತಂತ್ರ್ಯ ಪ್ರಜ್ಞೆ, ರಾಷ್ಟ್ರೀಯ ಮನೋಧರ್ಮ ಮತ್ತು ದೇಶಾಭಿಮಾನ ಇವೆಲ್ಲವೂ ಹೊಸಗನ್ನಡ ಸಾಹಿತ್ಯ ನಿರ್ಮಾಣದಲ್ಲಿ ಪ್ರಭಾವ ಬೀರಿದಂತಹ ಪ್ರಮುಖ ಅಂಶಗಳಾಗಿವೆ. ಹೀಗೆ ಹಲವಾರು ಹೊಸತುಗಳನ್ನು ಮೇಳೈಸಿಕೊಂಡು ರೂಪುಗೊಂಡಿದ್ದೇ ಹೊಸಗನ್ನಡ ಸಾಹಿತ್ಯ. ಇಂಥ ಹೊಸಗನ್ನಡ ಸಾಹಿತ್ಯವನ್ನು ಪ್ರಧಾನವಾಗಿ ನಾವು 4 ಘಟ್ಟಗಳಲ್ಲಿ ಅಭ್ಯಾಸಕ್ಕೆ ಒಳಗುಪಡಿಸ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ಘಟ್ಟವೇ ನವೋದಯ ಸಾಹಿತ್ಯ ಘಟ್ಟ. ನೋಡಿ, ಆಧುನಿಕ ಕನ್ನಡ ಸಾಹಿತ್ಯದ 4 ಘಟ್ಟಗಳಲ್ಲಿ ನವೋದಯ ಸಾಹಿತ್ಯವು ಒಂದು. ಕುವೆಂಪು ಅವರು ಸ್ವಾತಂತ್ರ್ಯ ಪೂರ್ವ ಆಧುನಿಕ ಕನ್ನಡ ಸಾಹಿತ್ಯ ಭಾಗಕ್ಕೆ ನವೋದಯ ಸಾಹಿತ್ಯವೆಂದು ಕರೆದಿದ್ದಾರೆ. ನವೋದಯ ಎಂಬ ಪದವನ್ನು ಪ್ರಮುಖವಾಗಿ 3 ಅರ್ಥಗಳಲ್ಲಿ ನಾವು ಪ್ರಯೋಗಕ್ಕೆ ಒಳಗು ಮಾಡ್ತಾ ಇದ್ವಿ. ಈ ಅಂಶವನ್ನು ವಿದ್ವಾಂಸರು ಗುರುತಿಸಿದ್ದಾರೆ. ಪ್ರಮುಖವಾಗಿ ಇದೊಂದು ಯೋಜನಾಬದ್ಧವಾದಂಥ ಸಾಂಸ್ಕೃತಿಕ ಚಳುವಳಿ, ಇದು ಮೊದಲನೇ ಅರ್ಥ. ಇನ್ನು ಎರಡನೇ ಅರ್ಥದಲ್ಲಿ ಇದೊಂದು ಚಾರಿತ್ರಿಕ ಕಾಲಖಂಡವನ್ನ, ಎಂದರೆ ಈ ಶತಮಾನದ ಪೂರ್ವಾರ್ಧವನ್ನು ಗುರುತಿಸುವ ಒಂದು ಪ್ರಜ್ಞೆಯಾಗಿ ಬಳಸ್ತಾ ಇದ್ದೀವಿ. ಇನ್ನು ಮೂರನೇದು, ಇದೊಂದು ಗುಣವಾಚಕ ಶಬ್ದ, ಎಂದರೆ ಹೊಸ ಹುಟ್ಟು ಎಂದರ್ಥ. ಹಳೆಯ ಸಂಪ್ರದಾಯ ಮತ್ತು ಪರಂಪರೆಯ ದಾರಿಯಿಂದ ಹೊರಳುವ ಸಂಕ್ರಮಣ ಬದುಕಿನ ಹೊಸ ಮನೋಧರ್ಮದ ಸಿದ್ಧತೆಯ ಕಾಲವಾಗಿ ನವೋದಯ ಸಾಹಿತ್ಯ ರೂಪುಗೊಂಡಿದೆ.
ಈ ನವೋದಯ ಸಾಹಿತ್ಯವು ಇಂಗ್ಲಿಷ್ನ ರೊಮ್ಯಾಂಟಿಕ್ ಸಾಹಿತ್ಯದ ಪ್ರೇರಣೆಯಿಂದ ಉದಯಗೊಂಡಿದೆ. ಅಂದರೆ ನವೋದಯ ಸಾಹಿತ್ಯದ ಉಗಮಕ್ಕೆ ಬಹುಮುಖ್ಯ ಪ್ರೇರಣೆಯನ್ನು ಒದಗಿಸಿದಂಥದ್ದು ಇಂಗ್ಲಿಷ್ನ ರೊಮ್ಯಾಂಟಿಕ್ ಸಾಹಿತ್ಯ, ಇಂಗ್ಲಿಷ್ನ ರೊಮ್ಯಾಂಟಿಸಮ್ ಸಾಹಿತ್ಯ. ಇನ್ನು ಮುಂದುವರೆದಂತೆ ಈ ನವೋದಯ ಸಾಹಿತ್ಯದ ಉಗಮಕ್ಕೆ ದೊರೆತಂತ ಪ್ರೇರಣೆ ಪ್ರಭಾವಗಳು ಯಾವುವು? ಈ ನವೋದಯ ಸಾಹಿತ್ಯದ ಹುಟ್ಟಿನ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ನವೋದಯ ಸಾಹಿತ್ಯ ಪ್ರಮುಖವಾಗಿ ಎರಡು ಪ್ರಧಾನ ಸಂವೇದನೆಗಳಿಂದ ತನ್ನ ಸಾಹಿತ್ಯ ಸ್ವರೂಪವನ್ನು ರೂಪಿಸಿಕೊಂಡಿದೆ. ಅವುಗಳೆಂದರೆ ಮುಖ್ಯವಾಗಿ ಕನ್ನಡದ ನವೋದಯ ಸಾಹಿತ್ಯ ಎರಡು ಸಂವೇದನೆಗಳಿಂದ ರೂಪು ಪಡೆದಿದೆ, ಪ್ರೇರಣೆ ಪಡೆದಿದೆ, ಪ್ರಭಾವವನ್ನು ಪಡೆದಿದೆ. ಅವುಗಳಲ್ಲಿ ಮೊದಲನೇದು ಪಾಶ್ಚಾತ್ಯ ಪ್ರೇರಣೆ ಪ್ರಭಾವಗಳು. ಆಂಗ್ಲರು ಭಾರತವನ್ನು ಪ್ರವೇಶಿಸಿದ ನಂತರ ದೇಶದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗ್ತವೆ. ಅಂತಹ ಬದಲಾವಣೆಗಳಿಗೆ ಒಳಪಟ್ಟಂತ ಭಾರತ ದೇಶವು ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ವೈಚಾರಿಕವಾಗಿ ಮುಂದುವರೆದಂತೆ ವೈಜ್ಞಾನಿಕವಾಗಿಯೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಹೊಂದುತ್ತೆ. ಈ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೂ ಆಗುತ್ತೆ. ವರ್ಡ್ಸ್ವರ್ತ್, ಶೆಲ್ಲಿ, ಶೇಕ್ಸ್ಪಿಯರ್ ಮೊದಲಾದವರ ಮೂಲಕ ಪಾಶ್ಚಾತ್ಯ ಚಿಂತನ ಕ್ರಮಗಳು ಭಾರತೀಯ ಸಾಹಿತ್ಯ ವಲಯಕ್ಕೂ ಪ್ರವೇಶವನ್ನು ಪಡ್ಕೊಳ್ತವೆ. ಅಂದರೆ ವರ್ಡ್ಸ್ವರ್ತ್, ಶೆಲ್ಲಿ, ಕೀಟ್ಸ್ ಮೊದಲಾದವರ ಪಾಶ್ಚಾತ್ಯ ಕೃತಿಗಳನ್ನು ಓದಂಥ ಭಾರತೀಯ ಸಾಹಿತಿಗಳು ಅವರ ಪ್ರೇರಣೆ ಪ್ರಭಾವದಿಂದ ನಮ್ಮ ಸಾಹಿತ್ಯ ವಲಯದಲ್ಲೂ ಅವರ ಆಲೋಚನೆಗಳನ್ನು ತರ್ತಾರೆ. ಕನ್ನಡ ಕವಿಗಳು ಕೂಡ ಈ ಪಾಶ್ಚಾತ್ಯರ ಕೃತಿಗಳನ್ನು ಆರಂಭದಲ್ಲಿ ಭಾರತೀಯ ಭಾಷೆಗಳಿಗೆ ಅನುವಾದಿಸ್ತಾರೆ. ಮುಂದುವರೆದಂತೆ ಪಾಶ್ಚಾತ್ಯರ ಪ್ರೇರಣೆ ಪ್ರಭಾವಗಳಿಂದ ಅನೇಕ ಸ್ವತಂತ್ರ ಕೃತಿಗಳನ್ನು ನಮ್ಮ ಕನ್ನಡ ಕವಿಗಳು ಬರೀತಾರೆ. ಅಂದರೆ ಪಾಶ್ಚಾತ್ಯರ ಪ್ರೇರಣೆ ಪ್ರಭಾವಗಳಿಂದ ಒಳಗಾದಂಥ ನಮ್ಮ ಕನ್ನಡ ಕವಿಗಳು ಆರಂಭದಲ್ಲಿ ಕೇವಲ ಅನುವಾದಕ್ಕೆ ಮೀಸಲಾದರೆ ಅನಂತರದಲ್ಲಿ ಅವರೇ ಸ್ವತಂತ್ರ ಕೃತಿಗಳನ್ನು ಬರೆಯಲು ಆರಂಭ ಮಾಡ್ತಾರೆ. ಇದು ನವೋದಯ ಸಾಹಿತ್ಯದ ಮೇಲೆ ಉಂಟಾದಂಥ ಪಾಶ್ಚಾತ್ಯ ಪ್ರೇರಣೆ ಪ್ರಭಾವಗಳು. ಇನ್ನು ನವೋದಯ ಸಾಹಿತ್ಯ ರೂಪುಗೊಳ್ಳಲು, ಸಮೃದ್ಧಿಗೊಳ್ಳಲು ನಮ್ಮ ದೇಶೀಯ ಚಿಂತನೆಗಳು, ದೇಶೀಯ ಪ್ರಭಾವಗಳು, ದೇಶೀಯ ಪ್ರೇರಣೆಗಳು ಈ ನವೋದಯ ಸಾಹಿತ್ಯದ ಮೇಲೆ ಸಾಕಷ್ಟಾಗಿದೆ. ಮುಖ್ಯವಾಗಿ ಅಂಥ ದೇಶೀಯ ಪ್ರಭಾವಗಳು ಯಾವುವು ಅನ್ನೋದನ್ನು ನೋಡ್ಬೋದು. ಆಧುನಿಕ ಕನ್ನಡ ಸಾಹಿತ್ಯವನ್ನು ರೂಪಿಸುವಲ್ಲಿ ಪಾಶ್ಚಾತ್ಯ ಪ್ರೇರಣೆ ಪ್ರಭಾವಗಳು ಹೇಗೆ ಕಾರಣವಾದವೋ ಅಂತೆಯೇ ದೇಶೀಯ ಅಂಶಗಳು ಕೂಡ ಕಾರಣಕರ್ತವಾಗಿವೆ. ಭಾರತೀಯರನ್ನ ಆಳಲು ಬಂದಂಥ ಆಂಗ್ಲರ ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ನೀತಿಯಿಂದ ಬೇಸತ್ತು ಅದರಿಂದ ಬಿಡುಗಡೆ ಹೊಂದುವ ಹಂಬಲ ಅನೇಕ ಭಾರತೀಯರ ಮೇಲಾಯಿತು. ಈ ಹಂಬಲ ಸಾಹಿತ್ಯ ವಲಯವು ಕೂಡ ಪ್ರವೇಶಕ್ಕೆ ಒಳಗಾಗತ್ತೆ. ಮುಖ್ಯವಾಗಿ ದೇಶೀಯ ಪ್ರಭಾವಗಳು ನವೋದಯ ಸಾಹಿತ್ಯದ ಮೇಲೆ ಹೇಗಾಗಿವೆ, ಯಾವ್ಯಾವ ಅಂಶಗಳು ಈ ನವೋದಯ ಸಾಹಿತ್ಯವನ್ನು ಪ್ರಭಾವಿಸಿವೆ ಅವುಗಳನ್ನು ನೋಡೋದಾದರೆ, ಮೊದಲನೇದು ವಿಭೂತಿ ಪುರುಷರ ಪ್ರೇರಣೆ, ಎರಡನೇದು ವೇದೋಪನಿಷತ್ತುಗಳು, ಮೂರನೇದು ಚರಿತ್ರೆ ಮತ್ತು ಪುರಾಣ ಪ್ರಜ್ಞೆ, ನಾಲ್ಕನೇದು ಸೈದ್ಧಾಂತಿಕ ಮತ್ತು ಆಧ್ಯಾತ್ಮಿಕ ಚಿಂತಕರ ಪ್ರಭಾವ, ಐದನೇದು ನಾಡು ನುಡಿಯ ಪ್ರೀತಿ, ಆರನೇದು ರಾಷ್ಟ್ರೀಯ ಪ್ರಜ್ಞೆ, ಏಳನೇದು ಪ್ರಕೃತಿಯ ಪ್ರೀತಿ. ಇವನ್ನ ಒಂದೊಂದಾಗಿ ನೋಡೋದಾದ್ರೆ, ವಿಭೂತಿ ಪುರುಷರ ಪ್ರೇರಣೆ ಬುದ್ಧ, ಮಹಾತ್ಮ ಗಾಂಧಿ, ಅರವಿಂದ ಇನ್ನು ಮುಂತಾದ ವಿಭೂತಿ ಪುರುಷರ ಚಿಂತನೆಗಳು ಕನ್ನಡ ನವೋದಯ ಸಾಹಿತ್ಯವನ್ನು ಪ್ರಭಾವಿಸಿವೆ. ಮುಖ್ಯವಾಗಿ ಕುವೆಂಪು, ಬೇಂದ್ರೆ, ಪೂತಿನ ಮೊದಲಾದ ಕವಿಗಳು ಈ ವಿಭೂತಿ ಪುರುಷರ ಪ್ರೇರಣೆ ಪ್ರಭಾವಗಳಿಗೆ ಒಳಗಾಗಿ ತಮ್ಮ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇನ್ನು ವೇದೋಪನಿಷತ್ತುಗಳು, ವೇದ ಮತ್ತು ಉಪನಿಷತ್ತುಗಳಲ್ಲಿ ಅಭಿವ್ಯಕ್ತಗೊಂಡಿರುವ ಮಾನವೀಯ ಪ್ರೇಮ, ಪೂರ್ಣದೃಷ್ಟಿ, ಸಮನ್ವಯ ಪ್ರಜ್ಞೆ, ಅಹಿಂಸೆ ಈ ಅಂಶಗಳಿಂದ ಕನ್ನಡ ಕವಿಗಳು ಪ್ರಭಾವಿತರಾಗಿ ತಮ್ಮ ಸಾಹಿತ್ಯ ಕೃಷಿಯನ್ನು
ನಡೆಸಿದ್ದಾರೆ. ಇನ್ನು ಚರಿತ್ರೆ ಮತ್ತು ಪುರಾಣ ಪ್ರಜ್ಞೆ. ಚರಿತ್ರೆ ಮತ್ತು ಪುರಾಣದ ವಿಚಾರಗಳಿಂದ ಪ್ರಭಾವಿತರಾದಂಥ ಅನೇಕ ಕನ್ನಡ ಕವಿಗಳು ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಉದಾಹರಣೆಗೆ ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯ, ಅಹಲ್ಯೆ, ದೇವದೂತರು ಇತ್ಯಾದಿಯಾದ ಕೃತಿಗಳು ಚರಿತ್ರೆ ಮತ್ತು ಪುರಾಣದ ಸಂಗತಿಯನ್ನು ಆಶ್ರಯಿಸಿ ರಚನೆಯಾಗಿವೆ. ಈ ಮೂಲಕ ನವೋದಯ ಸಾಹಿತ್ಯ ಚರಿತ್ರೆ ಮತ್ತು ಪುರಾಣ ಪ್ರಜ್ಞೆಯಿಂದ ಪ್ರಭಾವಿತವಾಗಿದೆ. ಇನ್ನು ಮುಂದುವರೆದು ಸೈದ್ಧಾಂತಿಕ ಮತ್ತು ಆಧ್ಯಾತ್ಮಿಕ ಚಿಂತಕರ ಪ್ರಭಾವ ನೋಡಿ. ಕನ್ನಡ ಸಾಹಿತ್ಯ ನಿರ್ಮಾಣದಲ್ಲಿ ಸೈದ್ಧಾಂತಿಕ ಚಿಂತಕರಾದಂಥ ರಾಜ ಮೋಹನ ರಾಯರು, ದಯಾನಂದ ಸರಸ್ವತಿಯವರು ಮೊದಲಾದವರ ಚಿಂತನೆಗಳು, ಆಧ್ಯಾತ್ಮಿಕ ನಿಲುವುಗಳು ಪ್ರಭಾವ ಬೀರಿವೆ. ಕುವೆಂಪು, ಬೇಂದ್ರೆ, GS ಶಿವರುದ್ರಪ್ಪ ಇನ್ನು ಮುಂತಾದ ಕವಿಗಳ ಮೇಲೆ ಈ ಆಧ್ಯಾತ್ಮಿಕ ಮತ್ತು ಸೈದ್ಧಾಂತಿಕ ಚಿಂತಕರ ಪ್ರಭಾವ ದಟ್ಟವಾಗಿರುವುದನ್ನು ನಾವು ನೋಡಬಹುದಾಗಿದೆ. ಇನ್ನು ಮುಂದುವರೆದು ನಾಡುನುಡಿಯ ಪ್ರೀತಿ. ಕನ್ನಡ ನಾಡುನುಡಿ ಹಿರಿಮೆ ಮತ್ತು ಗರಿಮೆಗಳು ನವೋದಯ ಕವಿಗಳಿಗೆ ಸ್ಫೂರ್ತಿ ನೀಡಿವೆ. ದೇಶಭಕ್ತಿ, ಭಾಷಾ ಪ್ರೇಮ ಕನ್ನಡ ಸಾಹಿತಿಗಳ ಮೇಲೆ ದಟ್ಟವಾದಂಥ ಪ್ರಭಾವವನ್ನು ಬೀರಿ ನವೋದಯ ಸಾಹಿತ್ಯದ ಶ್ರೀಮಂತಿಕೆಗೆ ಕಾರಣವಾಗಿದೆ. ಇನ್ನು ಪ್ರಕೃತಿಯ ಮೇಲಿನ ಪ್ರೀತಿ. ಪ್ರಕೃತಿಯ ಮೇಲಿನ ಪ್ರೀತಿಯೂ ಕೂಡ ಕನ್ನಡ ಸಾಹಿತ್ಯವನ್ನು ರೂಪಿಸಿದೆ, ಬೆಳೆಸಿದೆ, ಸಮೃದ್ಧಿಗೊಳಿಸಿದೆ. ಕುವೆಂಪು, ಬೇಂದ್ರೆ, ಮಾಸ್ತಿ, ಕಾರಂತರು ಇನ್ನು ಮೊದಲಾದವರ ಸಾಹಿತ್ಯ ಕೃತಿಗಳ ನಿರ್ಮಾಣದಲ್ಲೂ ನಿಸರ್ಗದ ಪ್ರಭಾವ ದಟ್ಟವಾಗಿ ಬೆಳೆಸಿಕೊಂಡಿದೆ. ಇದಿಷ್ಟು ಕನ್ನಡ ನವೋದಯ ಸಾಹಿತ್ಯದ ನಿರ್ಮಾಣದ ಮೇಲೆ ಪಾಶ್ಚಾತ್ಯ ಪ್ರೇರಣೆ ಮತ್ತು ದೇಶೀಯ ಪ್ರೇರಣೆ ಪ್ರಭಾವಗಳನ್ನು ಗಮನಿಸಿದ್ವಿ. ಇನ್ನು ಮುಂದುವರೆದಂತೆ ಕನ್ನಡ ನವೋದಯ ಸಾಹಿತ್ಯದ ಹುಟ್ಟು ಮತ್ತು ಬೆಳವಣಿಗೆಯನ್ನು ಸಂಕ್ಷಿಪ್ತವಾಗಿ ನೋಡಬಹುದು. ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ನೀಡಿದ ಉಪನ್ಯಾಸದಲ್ಲಿ BM ಶ್ರೀಯವರು ಕನ್ನಡ ಮಾತು ತಲೆ ಎತ್ತುವ ಬಗೆ ಎಂಬ ವಿಷಯವನ್ನು ಕುರಿತು ಮಾತಾಡ್ತಾರೆ. 1911ರಲ್ಲಿ ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ನೀಡಿದ ಉಪನ್ಯಾಸವೊಂದರಲ್ಲಿ BM ಶ್ರೀಯವರು ಕನ್ನಡ ಮಾತು ತಲೆ ಎತ್ತುವ ಬಗೆ ಎಂಬ ವಿಷಯವನ್ನು ಕುರಿತು ಮಾತಾಡ್ತಾರೆ. ಈ ಸಂದರ್ಭದಲ್ಲೇ ಕನ್ನಡ ನವೋದಯ ಸಾಹಿತ್ಯದ ಆರಂಭಕ್ಕೆ ಮುನ್ನುಡಿ ಬರೀತಾರೆ. 1921ರಲ್ಲಿ ಇಂಗ್ಲಿಷ್ ಗೀತೆಗಳು ಎಂಬ ಕವನ ಸಂಕಲನವನ್ನು ಹೊರತರ್ತಾರೆ. ಈ ಮೂಲಕ ನವೋದಯ ಸಾಹಿತ್ಯಕ್ಕೆ ಅಧಿಕೃತವಾದಂಥ ಚಾಲನೆಯನ್ನು BM ಶ್ರೀಯವರು ನೀಡುತ್ತಾರೆ. ಈ ಸಂಕಲನ ಅಧಿಕೃತವಾಗಿ ನವೋದಯ ಕಾವ್ಯದ ಹೆಬ್ಬಾಗಿಲನ್ನು ತೆರೆಯಿತು ಎಂದರೆ ಅತಿಶಯೋಕ್ತಿ ಆಗಲಾರದು. ಮುಂದೆ ಗೋವಿಂದ ಪೈ, DVG, ಮಾಸ್ತಿ, ಬೇಂದ್ರೆ, ಕುವೆಂಪು, ಪೂತಿನ, GP ರಾಜರತ್ನಂ, ವಿ.ಕೃ. ಗೋಕಾಕ್ ಇನ್ನು ಮೊದಲಾದ ಕವಿಗಳು ನವೋದಯ ಸಾಹಿತ್ಯದ ಕಾವ್ಯದ ಬೆಳವಣಿಗೆಗೆ ಕಾರಣಕರ್ತರಾಗ್ತಾರೆ. ಇಂಗ್ಲಿಷ್ ಸಾಹಿತ್ಯ ಪರಿಚಯದಿಂದ 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಅನುವಾದ ಕಾದಂಬರಿಗಳು ಕೂಡ ಪ್ರಕಟವಾಗ್ತವೆ. ಅನಂತರದಲ್ಲಿ ಗೋಳವಾಡಿ ವೆಂಕಟರಾಯ, MS ಪುಟ್ಟಣ್ಣ, ಶ್ರೀರಂಗ, ಕುವೆಂಪು ಇನ್ನು ಮೊದಲಾದಂಥ ನವೋದಯ ಕವಿಗಳು ಸ್ವತಂತ್ರ ಕಾದಂಬರಿಗಳನ್ನು ರಚಿಸ್ತಾರೆ. ಅಂದರೆ 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಈ ನವೋದಯ ಕವಿಗಳು ಕೇವಲ ಅನುವಾದ ಕಾದಂಬರಿಗಳನ್ನು ರಚನೆ ಮಾಡ್ತಾ ಇರ್ತಾರೆ. ಅನಂತರದಲ್ಲಿ ಸ್ವತಂತ್ರವಾದಂಥ ಕಾದಂಬರಿಗಳ ರಚನೆಗೆ ಮುನ್ನುಡಿ ಬರೆದು ನವೋದಯ ಸಾಹಿತ್ಯದಲ್ಲಿ ಕಾದಂಬರಿ ಪ್ರಕಾರದ ಸಾಹಿತ್ಯದ ಶ್ರೀಮಂತಿಕೆಗೆ ಕಾರಣಕರ್ತರಾಗ್ತಾರೆ. ಈ ಅವಧಿಯಲ್ಲೇ ರಚಿತವಾದಂಥ ಪ್ರಮುಖ ಕಾದಂಬರಿಗಳೆಂದರೆ ಇಂದಿರಾಬಾಯಿ, ಚೋಮನದುಡಿ, ಮಲೆಗಳಲ್ಲಿ ಮದುಮಗಳು, ಚಿಕ್ಕವೀರ ರಾಜೇಂದ್ರ ಇನ್ನು ಮುಂತಾದವುಗಳು. ಇದೇ ಅವಧಿಯಲ್ಲಿ ಅಶ್ವತ್ಥಾಮನ್, ಟೊಳ್ಳುಗಟ್ಟಿ, ಶೂದ್ರ ತಪಸ್ವಿ, ಬೆರಳಿಗೆ ಕೊರಳ್,
ಕಾಕನಕೋಟೆ, ಬಿಗಡ ವಿಕ್ರಮರಾಯ ಇತ್ಯಾದಿಯಾದ ನವೋದಯ ನಾಟಕಗಳು ಕೂಡ ರಚನೆಯಾಗ್ತವೆ. ಇದೇ ಅವಧಿಯಲ್ಲಿ ಕೆಲವು ಅತ್ಯಮೂಲ್ಯ ಕನ್ನಡ ಕಥೆಗಳು ಕೂಡ ರಚನೆಯಾಗ್ತವೆ. ಉದಾಹರಣೆಗೆ ವೆಂಕಟಿಗನ ಹೆಂಡತಿ, ಮಲ್ಲೇಶಿಯನಲ್ಲೆಯರು, ಕಂಬನಿ ಇವೇ ಮೊದಲಾದ ಕಥೆಗಳು ಸೃಜನೆಯಾಗ್ತವೆ. ಲಲಿತ ಪ್ರಬಂಧ, ಮಕ್ಕಳ ಸಾಹಿತ್ಯ, ಹಾಸ್ಯ ಪ್ರಬಂಧ, ಸಾಹಿತ್ಯ ವಿಮರ್ಶೆ ಇತ್ಯಾದಿಯಾದಂಥ ಸಾಹಿತ್ಯ ಪ್ರಕಾರಗಳು ಕೂಡ ಕನ್ನಡ ನವೋದಯದ ಶ್ರೀಮಂತಿಕೆಗೆ ಕಾರಣಕರ್ತ ಆಗ್ತವೆ. ಅಂದರೆ ಕನ್ನಡ ನವೋದಯ ಸಾಹಿತ್ಯ ಕಾವ್ಯ, ಕಾದಂಬರಿ, ಕತೆ, ನಾಟಕ, ವಿಮರ್ಶೆ, ಹಾಸ್ಯ ಮತ್ತೆ ಲಲಿತ ಪ್ರಬಂಧ, ಮಕ್ಕಳ ಸಾಹಿತ್ಯ ಹೀಗೆ ಬಗೆ ಬಗೆಯಲ್ಲಿ ಸೃಜನೆಗೊಂಡು ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಗೆ ಮುನ್ನುಡಿಯನ್ನ ಬರೆಯುತ್ತೆ. ಮತ್ತೆ ಈ ನವೋದಯ ಸಾಹಿತಿಗಳಲ್ಲಿ ಪ್ರಮುಖವಾಗಿ ಕಂಡುಬಂದಂಥ ಬೇಂದ್ರೆ, ಕುವೆಂಪು, ಮಾಸ್ತಿ, DVG ಇನ್ನು ಮೊದಲಾದವರು ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಗೆ ದುಡಿದು ಅಮರರಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿದ್ದಾರೆ. ಇನ್ನು ಇದಿಷ್ಟು ಕನ್ನಡದ ನವೋದಯ ಸಾಹಿತ್ಯದ ಹುಟ್ಟು ಮತ್ತು ಬೆಳವಣಿಗೆ. ಇನ್ನು ಮುಂದುವರೆದು ನೋಡೋದಾದ್ರೆ ಕನ್ನಡ ನವೋದಯ ಸಾಹಿತ್ಯದ ಧೋರಣೆ ಮತ್ತು ಲಕ್ಷಣಗಳೇನಿದೆ ಇದು ನೋಡ್ಬೋದು. ಕನ್ನಡ ನವೋದಯ ಸಾಹಿತ್ಯದ ಪ್ರಮುಖ ಧೋರಣೆಗಳು. ನವೋದಯ ಸಾಹಿತ್ಯ ಬಾಳು ಸ್ವೀಕಾರಾರ್ಹ ಎಂಬುದನ್ನ ಪ್ರಧಾನವಾಗಿ ಪ್ರತಿಪಾದಿಸಿದೆ. ಅಂದರೆ ನವೋದಯ ಸಾಹಿತ್ಯದ ಪ್ರಕಾರ ಬಾಳು ಎಂದೆಂದೂ ಸ್ವೀಕಾರಾರ್ಹ. ಆಶಾವಾದಿತನ, ಜೀವನೋತ್ಸಾಹ, ಪ್ರಕೃತಿ ಪ್ರೇಮ, ಆಧ್ಯಾತ್ಮಿಕತೆ, ಕನಸುಗಾರಿಕೆ ಈ ಸಾಹಿತ್ಯ ಪ್ರತಿಪಾದಿಸುವಂಥ ಪ್ರಮುಖ ಧೋರಣೆಗಳು. ಅಂದರೆ ನವೋದಯ ಸಾಹಿತ್ಯ ಪ್ರಮುಖವಾಗಿ ಪ್ರತಿಪಾದಿಸಿರುವಂಥ ಧೋರಣೆಗಳು ಯಾವುದು ಅಂತ ಹೇಳಿದ್ರೆ ಆಶಾವಾದಿತನ, ಜೀವನೋತ್ಸಾಹ, ಪ್ರಕೃತಿ ಪ್ರೇಮ, ಆಧ್ಯಾತ್ಮಿಕತೆ, ಕನಸುಗಾರಿಕೆ. ಈ ಸಾಹಿತ್ಯ ಇಂದ್ರಿಯಾನುಭವಗಳಿಗೆ ಬೆಲೆ ಕೊಡುತ್ತಲೇ ಅತೀಂದ್ರಿಯಾನುಭವಗಳನ್ನು ನಂಬುತ್ತೆ. ಇಂದ್ರಿಯಾನುಭವಗಳಿಗೆ ಬೆಲೆ ಕೊಡುತ್ತಲೇ ಅತೀಂದ್ರಿಯಾನುಭವಗಳನ್ನು ನಂಬುತ್ತೆ. ಇವಿಷ್ಟು ಕನ್ನಡ ಸಾಹಿತ್ಯದ ಪ್ರಮುಖ ಧೋರಣೆಗಳಾಯಿತು. ಅಂದರೆ ಕನ್ನಡ ನವೋದಯ ಸಾಹಿತ್ಯದ ಪ್ರಮುಖ ಧೋರಣೆಗಳಾಯಿತು. ಈಗ ಕನ್ನಡ ನವೋದಯ ಸಾಹಿತ್ಯದ ಪ್ರಮುಖ ಲಕ್ಷಣಗಳೇನಿದೆ? ಒಟ್ಟು ಕನ್ನಡ ನವೋದಯ ಸಾಹಿತ್ಯವನ್ನು ಗಮನಿಸಿದಾಗ ಹಲವು ಲಕ್ಷಣಗಳು ಕಂಡುಬರುತ್ತವೆ. ಅವುಗಳಲ್ಲಿ ಪ್ರಮುಖವಾದಂಥ ಲಕ್ಷಣಗಳನ್ನು ಮುಂದಿನಂತೆ ನೋಡ್ಬೋದು. ಕನ್ನಡ ನವೋದಯ ಸಾಹಿತ್ಯದಲ್ಲಿ ಸಾಮಾನ್ಯ ವಸ್ತು, ಸರಳ ಭಾಷೆ ಬಳಕೆಯಾಗಿದೆ. ಅಂದರೆ ಕನ್ನಡ ನವೋದಯ ಸಾಹಿತ್ಯದ ವಸ್ತು ಸಾಮಾನ್ಯ ವಸ್ತುವಾಗಿರುತ್ತೆ ಮತ್ತು ಸರಳ ಜನರ ಭಾಷೆಯ ಬಳಕೆಯಾಗಿರುತ್ತೆ. ಸಾಮಾಜಿಕ ಅಸಮಾನತೆಯನ್ನು ತೊಲಗಿಸಿ ಸಾಮಾಜಿಕ ನ್ಯಾಯವನ್ನು ಪಡೆಯುವ ತುಡಿತ ನವೋದಯ ಸಾಹಿತ್ಯದಲ್ಲಿ ಅಡಕವಾಗಿದೆ. ಹೊಸ ರೂಪ, ಲಯ ಮತ್ತು ಬಂಧಗಳ ಆವಿಷ್ಕಾರಗಳು ಈ ನವೋದಯ ಸಾಹಿತ್ಯದಲ್ಲಿ ಮೂಡಿಬಂದಿವೆ. ಭಾಷೆಯನ್ನ ಭಾವನಾತ್ಮಕ, ಚಿಂತನಾತ್ಮಕ ಮತ್ತು ವೈಜ್ಞಾನಿಕತೆಯ ದೃಷ್ಟಿಯಿಂದ ನವೋದಯ ಸಾಹಿತಿಗಳು ದುಡಿಸ್ಕೊಂಡಿದ್ದಾರೆ. ನವೋದಯ ಸಾಹಿತ್ಯದಲ್ಲಿ ಕಂಡುಬರುವಂತ ಇನ್ನೊಂದು ಪ್ರಮುಖ ಲಕ್ಷಣವಂತ ಅಂದ್ರೆ ವಾಸ್ತವವಾದಿ ಹಂಬಲ, ಬದುಕಿನ ಬಗೆಗೆ ಪ್ರೀತಿ, ಮಾನವೀಯ ಕಾಳಜಿ, ಜಾತ್ಯತೀತ ಮನೋಧರ್ಮಗಳಿಗೆ ಒತ್ತು ನೀಡಲಾಗಿದೆ. ರಾಷ್ಟ್ರೀಯತೆ, ನಾಡುನುಡಿಯ ಬಗೆಗೆ ಅಭಿಮಾನ, ಪ್ರಕೃತಿ ಪ್ರೇಮ, ಪ್ರೀತಿ, ಪ್ರಣಯ ಇವೇ ಮೊದಲಾದ ಅಂಶಗಳು ಸಾಹಿತ್ಯದ ಆಕಾರಗಳಾಗಿವೆ. ಮುಖ್ಯವಾಗಿ ಈ ನವೋದಯ ಸಾಹಿತ್ಯದ ಪ್ರಮುಖ ಆಕಾರಗಳೆಂದರೆ ರಾಷ್ಟ್ರೀಯತೆ, ನಾಡುನುಡಿಯ ಬಗೆಗಿನ ಅಭಿಮಾನ, ಪ್ರಕೃತಿ ಪ್ರೇಮ, ಪ್ರೀತಿ, ಪ್ರಣಯ ಇವೇ ಮೊದಲಾದ ಅಂಶಗಳು ಈ ಸಾಹಿತ್ಯದ ಆಕಾರಗಳಾಗಿವೆ. ಸಾಮ್ರಾಜ್ಯಶಾಹಿ, ವಸಾಹತುಶಾಹಿಯನ್ನ ವಿರೋಧಿಸುತ್ತಲೇ ಬದುಕಿನ ಹೊಸ ಮೌಲ್ಯಗಳ ಅನ್ವೇಷಣೆಯ ಕಡೆಗೆ ಈ ಸಾಹಿತ್ಯ ಮುಖ ಮಾಡಿದೆ. ಅಂದರೆ ಸಾಮ್ರಾಜ್ಯಶಾಹಿ ಮತ್ತು ಬ್ರಿಟಿಷರ ವಸಾಹತುಶಾಹಿ ನೀತಿಯನ್ನ ವಿರೋಧಿಸುತ್ತಲೇ
ಬದುಕಿನ ಹೊಸ ಮೌಲ್ಯಗಳ ಅನ್ವೇಷಣೆ ಕಡೆಗೆ ಈ ಸಾಹಿತ್ಯ ಮುಖ ಮಾಡಿ ನಿಂತಿದೆ. ಈ ಸಾಹಿತ್ಯ ವ್ಯಕ್ತಿನಿಷ್ಠತೆ ಮತ್ತು ವಸ್ತುನಿಷ್ಠತೆಗಳ ವಿಚಾರಗಳಿಗೆ ಪ್ರಧಾನವಾಗಿ ಆದ್ಯತೆ ನೀಡಿದೆ. ಅಂದರೆ ನವೋದಯ ಸಾಹಿತ್ಯ ಪ್ರಮುಖವಾಗಿ ವ್ಯಕ್ತಿನಿಷ್ಠತೆ ಮತ್ತು ವಸ್ತುನಿಷ್ಠತೆಗಳ ವಿಚಾರಗಳಿಗೆ ಆದ್ಯತೆಯನ್ನು ನೀಡಿದೆ. ಹೀಗೆ ನವೋದಯ ಸಾಹಿತ್ಯ ಹಲವಾರು ಪ್ರೇರಣೆ ಪ್ರಭಾವಗಳಿಂದ ರೂಪುಗೊಂಡು ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಗೆ ಕಾರಣವಾಗಿದೆ. ಕನ್ನಡ ಸಾಹಿತ್ಯದ ವಿಕಾಸಕ್ಕೆ ಮುನ್ನುಡಿ ಬರೆದಿದೆ. ಕನ್ನಡ ಸಾಹಿತ್ಯ ವಿಶ್ವ ಸಾಹಿತ್ಯದಲ್ಲಿ ತನ್ನ ಗುರುತನ್ನು ಮೂಡಿಸಲು ಈ ನವೋದಯ ಸಾಹಿತ್ಯ ಕಾರಣವಾಗಿದೆ. ಇದಿಷ್ಟು ಕನ್ನಡ ನವೋದಯ ಸಾಹಿತ್ಯ ಘಟ್ಟದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಹೆಚ್ಚಿನ ಅಭ್ಯಾಸಕ್ಕಾಗಿ ಹಲವಾರು ಕೃತಿಗಳು ನಿಮಗೆ ಲಭ್ಯವಿವೆ. ಮುಖ್ಯವಾಗಿ ಹೊಸಗನ್ನಡ ಸಾಹಿತ್ಯ, ಎಲ್ ಎಸ್ ಶೇಷಗಿರಿರಾವ್ ಅವರು ಬರೆದಿರುವಂಥ ಕನ್ನಡ ಸಾಹಿತ್ಯ ಪರಿಷತ್ ಹೊರತಂದಿರುವಂಥ ಕೃತಿ. ಈ ಕೃತಿಯನ್ನು ನೀವು ಹೆಚ್ಚಿನ ಅಭ್ಯಾಸಕ್ಕೆ ಬಳಸ್ಕೊಳ್ಬೋದು. ಇನ್ನು ಮುಂದುವರೆದು ಹಾಡೆ ಹಾದಿ ತೋರಿತು, ಎಚ್ ಎಸ್ ರಾಘವೇಂದ್ರ ಅವರ ಪುಸ್ತಕ. ಈ ಪುಸ್ತಕವನ್ನು ನೀವು ಹೆಚ್ಚಿನ ಅಭ್ಯಾಸಕ್ಕಾಗಿ ಬಳಸ್ಕೊಳ್ಬೋದು. ಇನ್ನು ಮತ್ತೊಂದು ಕೃತಿ ನವೋದಯ, ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವಂಥ ನವೋದಯ ಕೃತಿ ನಿಮಗೆ ಹೆಚ್ಚಿನ ಅಂಶಗಳನ್ನು ತಿಳಿಸ್ಕೊಡುತ್ತೆ. ಇನ್ನು ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ ಮುದ್ರಿಸಿ ಹೊರತಂದಿರುವಂಥ ಅಧ್ಯಯನ ಸಾಮಗ್ರಿಗಳು ನಿಮ್ಮ ಹೆಚ್ಚಿನ ಓದಿಗೆ ನೆರವಾಗ್ತವೆ. ಇದಿಷ್ಟು ಪರಾಮರ್ಶನ ಸಾಹಿತ್ಯ ಆಯಿತು. ಇನ್ನು ಮುಂದುವರೆದಂತೆ ನಾವು ಮಾತಾಡೋದಾದರೆ ಈ ಅವಧಿಯನ್ನು ಆಶ್ರಯಿಸಿ, ಅಂದರೆ ಈ ಅವಧಿಯನ್ನು ಬೋಧನೆಯನ್ನು ಆಶ್ರಯಿಸಿ ಈ ಅವಧಿ ಬಗೆಗೆ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬರ್ತವೆ. ಮುಖ್ಯವಾಗಿ ಇಂಗ್ಲಿಷ್ ಗೀತೆಗಳು ಈ ಕವನ ಸಂಕಲನವನ್ನು ರಚಿಸಿದವರು ಯಾರು ಕೇಳ್ಬೋದು, ಬಿ ಎಂ ಶ್ರೀ. ಮುಂದುವರೆದು ಮಂಕುತಿಮ್ಮನ ಕಗ್ಗ, ಈ ಕೃತಿಯ ಕರ್ತೃ ಯಾರು, ಡಿ ವಿ ಗುಂಡಪ್ಪ ಕೇಳ್ಬೋದು. ಹೊಸಗನ್ನಡ ಸಾಹಿತ್ಯ ಕೃತಿಯ ಕರ್ತೃ ಯಾರು ಕೇಳ್ಬೋದು, ಎಲ್ ಎಸ್ ಶೇಷಗಿರಿರಾವ್. ನವೋದಯ ಸಾಹಿತ್ಯ ಅಂತ ಕರೆದವ್ರು ಯಾರು, ಕುವೆಂಪು ಕೇಳ್ಬೋದು. ಹೀಗೆ ನವೋದಯ ಸಾಹಿತ್ಯ ಘಟ್ಟವನ್ನು ಆಶ್ರಯಿಸಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವು ಪ್ರಶ್ನೆಗಳು ಮೂಡಿಬರ್ತವೆ. ಒಟ್ಟಾರೆಯಾಗಿ ಈ ಅವಧಿಯಲ್ಲಿ ನಾವು ಕಲಿತಂಥ ವಿಚಾರಗಳು ಹೀಗಿವೆ. ನವೋದಯ ಪೂರ್ವ ಕನ್ನಡ ಸಾಹಿತ್ಯದ ಬಗೆಗೆ ನಾವು ತಿಳಿದುಕೊಂಡ್ವೋ, ನವೋದಯ ಸಾಹಿತ್ಯದ ಉಗಮಕ್ಕೆ ದೊರೆತ ಪ್ರೇರಣೆ ಪ್ರಭಾವಗಳನ್ನು ಅರ್ಥಕೊಂಡ್ವೋ, ನವೋದಯ ಸಾಹಿತ್ಯದ ಪ್ರಮುಖ ಲಕ್ಷಣಗಳನ್ನು ತಿಳ್ಕೊಂಡ್ವೋ, ನವೋದಯ ಸಾಹಿತ್ಯದ ಪ್ರಮುಖ ಪ್ರಕಾರಗಳನ್ನು ಗುರುತಿಸಿದ್ವೋ, ಪ್ರಮುಖ ನವೋದಯ ಕವಿಗಳು ಮತ್ತು ಅವರ ಸಾಹಿತ್ಯ ಕೃಷಿಯ ಬಗೆಗೆ ಅರ್ಥಕೊಂಡ್ವೋ. ಇದಿಷ್ಟು ಇಂದಿನ ಅವಧಿಗೆ ಸಂಬಂಧಿಸಿದಂಥ ವಿಚಾರಗಳಾಗಿವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇಂದಿನ ಅವಧಿಯನ್ನು ಮುಕ್ತಾಯಪಡಿಸ್ತಾ ಇದ್ದೀನಿ. ವಂದನೆಗಳು.